ಶಿವಾಯ ನಮಃ. ಪರಮೇಶ್ವರಾಯ ನಮಃ. ಓಂ ಶಿವಾಯ ನಮಃ. ಜಗದ್ಗುರು ರೇಣುಕಾಚಾರ್ಯಾಯ ನಮಃ. ಓಂ ಶಿವಾಯ ನಮಃ. ಜಗದ್ಗುರು ದಾರಕಾಚಾರ್ಯಾಯ ನಮಃ. ಓಂ ಶಿವಾಯ ನಮಃ. ಜಗದ್ಗುರು ಏಕೋ ರಾಮರಾಜ್ಯಾಯ ನಮಃ. ಓಂ ಶಿವಾಯ ನಮಃ. ಜಗದ್ಗುರು ಪಂಡಿತಾರಾಜ್ಯಾಯ ನಮಃ. ಓಂ ಶಿವಾಯ ನಮಃ. ಜಗದ್ಗುರು ವಿಶ್ವರಾಜ್ಯಾಯ ನಮಃ. ಓಂ ಶಿವಾಯ ನಮಃ. ಜಗದ್ಗುರು ಶಿವಾನಂದ ರಾಜೇಂದ್ರ ಶಿವಾಚಾರ್ಯಾಯ ನಮಃ. ಓಂ ಶಿವಾಯ ನಮಃ. ಜಗದ್ಗುರು ಪ್ರಸನ್ನ ರೇಣುಕ ವೀರ ಗಂಗಾಧರ ಶಿವಾಚಾರ್ಯಾಯ ನಮಃ. ಓಂ ಶಿವಾಯ ನಮಃ. ಜಗದ್ಗುರು ಪ್ರಸನ್ನ ರೇಣುಕ ವೀರ ರುದ್ರಮುನಿ ದೇವ ಶಿವಾಚಾರ್ಯಾಯ ನಮಃ. ಓಂ ನಮಃ ಶಿವಾಯ ನಮಃ. ವೆಂಕಟಾಪಣೇಂದ್ರೇದಾಂಬಾಯ ನಮಃ. ಓಂ ನಮಃ ಶಿವಾಯ ನಮಃ. ವೀರಭದ್ರಪುಷ್ಪಾಣೇ ಸಮರ್ಪಯಾಮಿ. ಓಂ ನಮಃ ಶಿವಾಯ ನಮಃ. ಸಿದ್ಧಲಿಂಗ ಶಿವಾಚಾರ್ಯಾಯ ನಮಃ. ಓಂ ನಮಃ ಶಿವಾಯ ನಮಃ. ನಾನಾ ವೀರಭದ್ರಪುಷ್ಪಾಣೇ ಸಮರ್ಪಯಾಮಿ. ಓಂ ನಮಃ ಶಿವಾಯ ನಮಃ. ರೇಣುಕಾರ್ಯನೇತ್ರೇ ದೇವಾಗಮವಾಸ ಜಗದಾಚಾರ್ಯನೇ ಬಾಣದೆಮ್ಮನ ಬಾಲಿದೈಗರ ಸಾರ್ವಭೌಮನೆ ಕರುಣದೆ ಕೊಲ್ಲೆ ಬಾಕಿಯ ಸೋಮನಾಥನುಳದಯ ದೇವಧರ್ಮವ ನಿಲ್ಲೆ ಜಗದೇ ಕವಲ್ಲಭನೆಂಬ ನಾಮವ ಹೊಂದಿದೆ ಎಳೆಯಳ ಸ್ಪತವಿನೆ ಪಕಾರಿಗಳ ಸನಕೇತಿಯ ಹೊಂದಿದ ಕರದ ಸಂಜಾತನಿಗೆ ಜಡತನ ಶಾಸ್ತ್ರ ತತ್ವವನರವಿದೆ. ನಮ್ಮ ಬಾಳೆಹೊನ್ನೂರ ಜಗದ್ಗುಳಾದ ರಂಭಾಪುರಿ ಜಗದ್ಗುಳು ವೀರ ಸೋಮೇಶ್ವರ ಜಗದ್ಗುಳು ನಮ್ಮ ಮನೆಗೆ ದಯಮಾಡಿಸಿ ನನ್ನ ಮಗನ ಆತ್ಮಶಾಂತಿಗೆ ಪೂಜೆಯನ್ನು ಮಾಡಿ ನಮಗೆ ಆಶೀರ್ವಾದ ಮಾಡಿ ಹೋಗಿರ್ತಾರೆ. ಅವರು ನಮಗೆ ಧೈರ್ಯ ಕೊಟ್ಟಿದ್ದಾರೆ, ಆತ್ಮಶಕ್ತಿ ಕೊಟ್ಟಾರೆ. ನೀವು ಕಾನೂನೇನ ಆಗಲಿ ಭಗವಂತ ನಿಮ್ಮ ಗುರುಗಳು ನಿಮ್ಮ ಪರವಾಗಿದ್ದಾರೆ, ನೀವೇನು ಯೋಚನೆ ಮಾಡಬೇಡ್ರಿ, ನಿಮಗೆ ಒಳ್ಳೆಯದಾಗಿ ಆಗುತ್ತೆ ಅಂತಂದು ಹೇಳಿದ್ದಾರೆ. ನಾವೇನು ಈ ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮಕ್ಕಂದ್ರೆ ನಾವು ಕೇಳೋದೇನೆಂದರೆ, ನಾವು ಇಲ್ಲಿವರೆಗೂ ಪೊಲೀಸು ಮತ್ತು ನ್ಯಾಯಾಂಗದ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ವಿ. ಮುಂದೇನು ಕೂಡ ನಮಗೆ ನ್ಯಾಯ ದೊರೆಯುತ್ತದೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ. ಮತ್ತು ಅದೇ ರೀತಿ ನಮ್ಮ ಸೊಸೆಗೆ ಸರ್ಕಾರ ಒಂದು ಸಹಾನುಭೂತಿಯಿಂದ ಒಂದು ಖಾಯಂ ನೌಕರಿಯನ್ನು ಕೊಡ್ತದೆ ಅಂತ ಒಂದು ನಂಬಿಕೆಯಿಂದ ಇದ್ದೀವಿ. ಅದನ್ನು ದಯಮಾಡಿ ಸರ್ಕಾರ ಪರಿಶೀಲಿಸಬೇಕು ಅಂತ ಕೇಳ್ತೀವಿ. ಈಗ ಈ ಘಟನೆ ಆದ ಬಳಿಕ ತುಂಬ ಈ ನಮ್ಮ ಇಡೀ ಕುಟುಂಬ, ಮಠ, ಸ್ವಾಮೀಜಿಗಳು ಇವರ ಆಶೀರ್ವಾದ ಪಡೆದೇ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ. ಆದರೆ ಇಂಥದ್ದೊಂದು ಘಟನೆ ನಡೆದಾಗ ಅವೆಲ್ಲವೂ ಶೂನ್ಯನ ಅನಿಸ್ಬಿಡ್ತು ಅಂತ ಒಂದು ಸಾರಿ ಭಾವುಕರಾಗಿದ್ರಿ. ಈಗ ಸ್ವಾಮೀಜಿಗಳು ಮನೆಗೆ ಬಂದು ಪೂಜೆ ಮಾಡಿ ನಿಮಗೆಲ್ಲ ಆಶೀರ್ವಾದ ಮಾಡಿ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ. ಈಗ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಲ್ಲ, ಏನಿಲ್ಲ, ನಮಗೆ ಗುರುಗಳ ಆಶೀರ್ವಾದ ನಮ್ಗೆ ಸದಾ ಇದೆ. ನಮಗೆ ಗುರುಗಳು ವಿರಕ್ತ ನಮ್ಮ ಶರಣರಿರ್ಬೋದು, ಆಚಾರ್ಯ ಇರ್ಬೋದು, ಎಲ್ಲ ಸಮಾಜ ಸ್ವಾಮಿಗಳು ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಒಂದು ಆಶೀರ್ವಾದ ಬಲನೇ ನಮಗೆ ಕಾಪಾಡುತ್ತೆ ಅಂತ ನಮಗೆ ಧೈರ್ಯ. ಈಗ ಮಗು ಹುಟ್ಟಿದಾದ್ಮೇಲೆ ಈ ರೀತಿಯ ಒಂದು ಆಶೀರ್ವಾದ ಅಗತ್ಯ ಇತ್ತು ನಿಮ್ಮ ಕುಟುಂಬಕ್ಕೆ? ಅತಿ ಅವಶ್ಯ ಇತ್ತು. ಆದರೆ ಮತ್ತು ನನ್ನ ಮೊಮ್ಮಗ ಕೂಡ, ಸೊಸೆ ಕೂಡ ಅವರು ಇಲ್ಲಿದ್ದರೆ ಚೆನ್ನಾಗಿರೋದಿತ್ತು. ಆದರೆ ಅವರು ತವ್ರ ಮೇಲಿದ್ದಾರೆ. ಗುರುಗಳು ಈ ಕಡೆ ಪ್ರಯಾಣ ಮಾಡಿ ಅವ್ರು ನಾವು ಬಂದಾಗ ಇಲ್ಲಿ ಪೂಜೆ ಮಾಡ್ತೀವಿ ಅಂತ ಅವರು ಗುರುಗಳು ಆಶೀರ್ವಾದ ಮಾಡಿದರು. ಅದೇ ರೀತಿ ಈ ಕಡೆ ಹೋಗ್ಬೇಕಾದ್ರೆ ಬಂದು ಮೊನ್ನೆ ಬಂದು ಹಾಲ್ಟ್ ಮಾಡಿ ಬೆಳಿಗ್ಗೆ ಪೂಜೆ ನಮಗೆಲ್ಲರಿಗೂ ಪೂಜೆ ಮಸ್ತ್ ಮಾಡಿ ಎಲ್ಲ ವಾಸ್ತುಶಾಂತಿ ಮತ್ತು ಆತ್ಮಶಾಂತಿ, ಮಗನಿಗೆ ಆತ್ಮಶಾಂತಿಯನ್ನು ಕೋರಿದ್ದಾರೆ. ಆ ಗುರುಗಳ ದಯದಿಂದ ನಮಗೆಲ್ಲ ನಮಗೆ ಒಳ್ಳೆಯದಾಗುತ್ತೆ, ನ್ಯಾಯ ಸಿಗುತ್ತೆ ಅಂತ ನಮಗೆ. ಮೊದಲಿಂದಲೂ ಕೂಡ ಸ್ವಾಮೀಜಿಗಳು ನಿಮ್ಮ ಕುಟುಂಬದ ಜೊತೆಗೆ ನಿಮ್ಮ ಮನೆಗೆ ಈ ಭಾಗದಲ್ಲಿ ಓಡಾಟ ಮಾಡಿದರೆ, ಸಂಚಾರ ಮಾಡಿದರೆ ಬಂದು ಮೇಲ್ಗಡೆ ಆಲ್ಟ್ ಆಗುವಂಥದ್ದು, ಇಲ್ಲೇ ಪೂಜೆಗಳನ್ನು ಮಾಡ್ಕೊಂಡು ಹೋಗೋವಂಥದ್ದು ಮಾಡ್ತಾಯಿದ್ರು. ಆದರೆ ಈ ಘಟನೆ ಆದಮೇಲೆ ಇದೇ ಮೊದಲ ಬಾರಿಗೆ ಬಂದಿರೋಂಥದ್ದು. ಹೌದು, ಇದೇ ಬಾರಿಗೆ ನಮ್ಮ ಜಗದ್ಗುಳು ಬಂದಿದ್ದಾರೆ, ಬಂದು ಮಾಡಿದ್ದಾರೆ. ಅವರು ನಾವು ಅವಾಗ ಅವ್ರ ಹತ್ರ ಭಿನ್ನವಿಸ್ಕೊಂತಲೇ ಇರ್ತೀವಿ. ನಮ್ಮ ಕಷ್ಟ ಸುಖ ಎಲ್ಲ ಆಯ್ತಪ್ಪ, ಏನೂ ಆಗಲ್ಲ, ಧೈರ್ಯದಿಂದ ಇರ್ರಿ, ನಿಮ್ಮ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರಿಂದ ಅವ್ರು ಬಂದು ಮಾಡಿದ್ದಾರೆ. ಆ ಒಂದು ಶಕ್ತಿನೇ ನಮ್ಮನ್ನು ಕಾಪಾಡುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಈ ವಿಚಾರದಲ್ಲಿ ಎಲ್ರಿಗೂ ಖುಷಿಯಾಗಿ
ಮನಸ್ಸಿಗೆ ಏನೋ ಒಂಥರ ಶಾಂತಿ ಅನ್ನುವಂಥದ್ದು ದೊರಕ್ತದೆ. ಅಷ್ಟೇ. ನೀವು ಕಂಟಿನ್ಯೂ ಮಾಡ್ಬಿಟ್ಟು ಅಲ್ಲ. ನಿನ್ನೆ ಇಂಥ ಹಿಂಗಾಯ್ತು ಇಲ್ಲ, ಏನು ತೊಂದರೆ ಇಲ್ಲ. ಅದೇ ಅವರು ಹಿಂದೆ ಹೇಳಿದರು, ಹಿಂದೆ ಈಗಾಗಲೇ ಅವರು ಇದಾದಾಗಲೇ ಬಂದಿದ್ದರು ಸ್ವಾಮೀಜಿಯವರು. ಬಂದು ಆ ಸಂದರ್ಭದಲ್ಲಿ ಹೇಳಿದರು, ಒಂದು ದಿವಸ ಮನೆಯಲ್ಲಿ ಪೂಜೆ ಇಟ್ಕೊಳ್ತೀವಿ ಅಂತೇಳಿ. ಆ ರೀತಿ ಬಂದು ಪೂಜೆ ಮಾಡಿದ್ದಾರೆ. ಎಲ್ಲ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ಇದೆ. ನೋಡ್ರಿ, ಅಂದರೆ ಇದು ಈ ಘಟನೆ ಆದಮೇಲೆ ಮೊದಲೆಲ್ಲ ಪೂಜೆಗಳು ಬಂದು ಹೋಗೋದು ಅದೆಲ್ಲ ನಿರಂತರವಾಗಿತ್ತು. ಸ್ವಾಮೀಜಿಯವರು ಎಲ್ಲ ಬಂದಿದ್ರು, ಹಾಲ್ಟ್ ಎಲ್ಲ ಮಾಡ್ತೀವಿ ಹೇಳಿದ್ವಿ, ಹಿಂದೆ ಎಲ್ಲ ಹೇಳಿತ್ತು, ಅದೇ ಆಲ್ಟ್ ಮಾಡ್ತಾಯಿದ್ರು ಆ ರೀತಿ. ಆದರೆ ಇದು ಅವರು ವಿಶೇಷವಾಗಿ ಅವನ ಆತ್ಮಶಾಂತಿಗಾಗಿ ಪೂಜೆ ಮಾಡ್ತೀವಿ ಅಂತೇಳಿ ಹೇಳಿದ್ರು. ಆ ಪ್ರಕಾರ ಬಂದು ಮಾಡಿ ಹೋಗಿದ್ದಾರೆ. ಇಡೀ ಕುಟುಂಬ ಈಗ ಒಂದು ರೀತಿ ಈ ಘಟನೆ ಆದಮೇಲೆ ಏನು ದುಃಖದಲ್ಲಿತ್ತು ಮತ್ತು ಒಂದು ಆತ್ಮಸ್ಥೈರ್ಯವನ್ನು ಕಳ್ಕೊಂಡಿತ್ತು. ಈಗ ಪೂಜೆ ನಂತರ ಅವ್ರಿಗೆ ಅದೆಲ್ಲವೂ ಕೂಡ ಒಂದು ರೀತಿ ಸಮಾಧಾನ ತಂದಿದೆ ಸರ್. ಅದು ಸಮಾಧಾನ ತರುವಂತಹ ವಿಚಾರ ಅಲ್ಲ. ಯಾಕೆಂದರೆ ಮಗ ಕಳ್ಕೊಂಡಿರೋದು ಅದು ದುಃಖ ಇದ್ದೇ ಇರ್ತದೆ. ಆದರೆ ಏನು ಮನಸ್ಸಿನ ತೃಪ್ತಿಗಾಗಿ ಇದು ಮಾಡ್ತಕ್ಕಂಥದ್ದು ಅಷ್ಟೇ. ಎಲ್ಲೋ ಒಂದು ಕಡೆ ಮನಸ್ಸಿನ ಸಮಾಧಾನ ಅನ್ನೋದು ಪ್ರಶ್ನೆ ಬರಲ್ಲಲ್ಲ ಇಲ್ಲಿ. ಯಾಕೆ ಇರೋನೊಬ್ಬ ಮಗ ಕಳ್ಕೊಂಡು ಅದು ದುಃಖ, ಅದು ನಿರಂತರವಾಗಿರ್ತಕ್ಕಂಥದ್ದು. ಅದು ನಿರಂತರ ಪುತ್ರ ಶೋಕಂ ನಿರಂತರ ಅಂತ ಹೇಳ್ತಾರಲ್ಲ, ಹಾಗೆ ನಿರಂತರವಾಗಿರ್ತಕ್ಕಂಥದ್ದು. ಅದು ಸಮಾಧಾನ ಅನ್ನುವಂಥದ್ದು ಪ್ರಶ್ನೆ ಇಲ್ಲ. ಇಲ್ಲಿ ಮಾನಸಿಕ ಶಾಂತಿಗಾಗಿ, ಮಾನಸಿಕ ನೆಮ್ಮದಿಗಾಗಿ ಒಂದು ರೀತಿ ಬಂದು ಪೂಜೆ ಮಾಡಿದರು ಅನ್ನುವಂಥದ್ದು. ಎಲ್ಲೋ ಪರಮಾತ್ಮ ಇನ್ನೊಂದು ಅವನೊಬ್ಬ ಜಡ್ಜ್ ಇದ್ದಾನೆ ಅನ್ನುವಂಥದ್ದು ಏನೋ ಒಂದು ತೃಪ್ತಿ, ಆತ್ಮತೃಪ್ತಿ ಕುಟುಂಬಕ್ಕೆ.